ಕರ್ನಾಟಕ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3 ವರ್ಷಗಳ ಸಾರ್ಥಕ ಸೇವೆ ಸಮರ್ಪಣೆ ಕಾರ್ಯಕ್ರಮ, ವಿವಿಧ ಇಲಾಖೆಗಳ ಸಾಧನೆ. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ಮಾನ್ಯ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲೂ ಎಲ್ಲ ಸಚಿವ ಸಹೋದರಿಗಳೇ, ಶಾಸಕ ಮಿತ್ರರೇ, ಜಿಲ್ಲಾ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ನಮ್ಮ ಪಕ್ಷದ ಯಾವತ್ತೂ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಇವತ್ತು ಹೆಚ್ಚು 3 ವರ್ಷಗಳ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪೂರೈಸಿ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಕಳೆದ 3 ವರ್ಷಗಳಲ್ಲಿ ನಮ್ಮ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಮಾಡುವಂಥ ಸಾಧನೆಗಳನ್ನು ನಿಮ್ಮ ಮುಖಾಂತರ ಈ ರಾಜ್ಯಕ್ಕೆ ಹೇಳಬೇಕನ್ನೋ ಕಾರಣಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ತುಮಕೂರಿನಲ್ಲೇ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ತಮಗೆ ಗೊತ್ತಿರುವಂತೆ ಗ್ಯಾರಂಟಿ ಇರ್ಬೋದು, ಹಲವಾರು ಪ್ರಗತಿಪರ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಹಲವಾರು ಸವಾಲುಗಳನ್ನು ಎದುರಿಸಿ ನಮ್ಮ ಸರ್ಕಾರ ಇವತ್ತು ನಮ್ಮ ಜನತೆಗೆ, ಕರ್ನಾಟಕ ಜನತೆಗೆ ಒಳ್ಳೆಯ ಆಡಳಿತ ನೀಡುವಂಥ ಹೆಜ್ಜೆಯನ್ನು ದಾಪುಗಾಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಕೂಡ ಸಾಕಷ್ಟು ಜನಪರ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಮುನ್ನೋಗ್ತಾ ಇದ್ದೇವೆ. ಇನ್ನೂ 2 ವರ್ಷಗಳಲ್ಲಿ ಏನು ಕರ್ನಾಟಕ ಜನತೆ ಆಶೆ ಇದೆ, ಆಶೋತ್ತರ ಇದೆ, ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಉಳಿದ ಎಲ್ಲ ಕಾಮಗಾರಿಗಳನ್ನು 2 ವರ್ಷಗಳಲ್ಲಿ ಪೂರ್ವಹಿಸುವಂಥ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗಬೇಕಂತ ಇವತ್ತು ನಾನು ಕೂಡ ಆಶಿಸುತ್ತಾ, ಬಹುಶಃ ಭಾಳಷ್ಟು ಇನ್ನೂ ನಮ್ಮ ಮುಂದೆ ಸವಾಲುಗಳಿದೆ, ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂಥ ಕೆಲಸ ಈಗಾಗಲೇ ಆಗಬೇಕಾಗಿತ್ತು, ಆದರೆ ಇನ್ನೂ ಪೂರೈಕೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಅದರ ಮುಂದಿನ ದಿನಗಳಲ್ಲಿ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಕಡೆ ಗಮನ ಹರಿಸಬೇಕು. ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕಂತ ನಾನು ಈ ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಈಗಾಗಲೇ ಭಾಳಷ್ಟು ವಿಳಂಬ ಆಗಿದೆ, ಇನ್ನು ವಿಳಂಬ ಮಾಡದೆ ಕಾರ್ಯಕರ್ತರಿಗೆ, ಯಾಕಂದರೆ ಕಾರ್ಯಕರ್ತರಿಂದ ಇವತ್ತು ಸರ್ಕಾರ ಬಂದಿದೆ, ಕಾರ್ಯಕರ್ತರು ಶಾಸಕರಾಗಿದ್ದೇವೆ, ಮಂತ್ರಿಗಳಾಗಿದ್ದೇವೆ, ಮುಖ್ಯಮಂತ್ರಿಗಳಾಗಿದ್ದೇವೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ, ಪಕ್ಷ ಆದಷ್ಟು ಬೇಗ ನಮ್ಮ ಕಾರ್ಯಕರ್ತರ ಶಕ್ತಿ ತುಂಬಂಥ ಕೆಲಸ ಮಾಡ್ತಾರತ್ತ ಆಸೆಯನ್ನು ವ್ಯಕ್ತ ಮಾಡುತ್ತಾ, ಬಹುಶಃ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೆಚ್ಚು ಗಮನ ಕೊಡೋದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇನ್ನು 2 ವರ್ಷ ನಂತರ ನಾವು ಮತ್ತೆ ಯುದ್ಧಕ್ಕೆ ಹೋಗಬೇಕಾಗಿದೆ, 28 ಚುನಾವಣೆ ಎದುರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ, ಪಕ್ಷ ಗಮನ ಹರಿಸಬೇಕನ್ನೋ ಮಾತನ್ನು ಹೇಳುತ್ತಾ, ಇನ್ನು ಭಾಳಷ್ಟು ಜನ ಮಾತಾಡೋರಿದ್ದಾರೆ, ಅವರು ಕೂಡಗೆ ಅವಕಾಶ ನೀಡಬೇಕಂತ ಹೇಳುತ್ತಾ, ನಮ್ಮ ಸರ್ಕಾರ 3 ವರ್ಷ ಅತ್ಯಂತ ಯಶಸ್ವಿಯಾಗಿ ಜನಪರ ಕೆಲಸ ಮಾಡಿದೆ. ಮುಂದಿನ ತಿಂಗಳಲ್ಲಿ ಇನ್ನೂ 2 ವರ್ಷ ನಿಮ್ಮ ಪರವಾಗಿ ಕೆಲಸ ಮಾಡೋದು ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ವೇದಿಕೆಯ ಬಲಭಾಗದಲ್ಲಿ ಸ್ವಲ್ಪ ಕುರ್ಚಿಗಳು ಜಾಗ ಇದೆ. ಹಿಂದ್ಗಡೆ ಜನ ಕೂರೋದಕ್ಕೆ ಕುರ್ಚಿ ಇಲ್ಲದೆ ಕುರ್ಚಿಗಳಿಗೆ ಹುಡುಕಿ ಹಾಗೆ ಪೆಂಡಾಲ್ನ ಹೊರಗಡೆ ನಿಂತಿದ್ದಾರೆ. ನಮ್ಮ ಸಿಬ್ಬಂದಿ, ಪೊಲೀಸ್ನವರಾಗ್ಬೋದು, ಬೇರೆ ಇಲಾಖೆ ಅಧಿಕಾರಿಗಳು ಆ ಜನಗಳಿಗೆ ದಯವಿಟ್ಟು ಈ ಭಾಗಕ್ಕೆ, ಅಂದರೆ ವೇದಿಕೆಯ ಬಲಭಾಗಕ್ಕೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ, ಆ ಕಡೆಗೆ ಕಳಿಸ್ಕೊಡ್ಬೇಕು. ರಿಪೀಟ್ ಮಾಡ್ತೇನೆ, ವೇದಿಕೆಯ ಬಲಭಾಗದಲ್ಲಿ ಇನ್ನೊಂದು ಸ್ವಲ್ಪ ಕುರ್ಚಿಗಳು ಉಳಿದಿದ್ದಾವೆ. ಜನ ಈ ಕಡೆ ಊಟ ಮಾಡಿದವರು, ಹಿಂದ್ಗಡೆ ಬಂದವರು ಹಾಗೆ ನಿಂತಿದ್ದಾರೆ, ಕುರ್ಚಿ ಅವಕಾಶ ಇಲ್ಲ ಅವರಿಗೆ. ಈ ಕಡೆ ಸ್ವಲ್ಪ ಅವಕಾಶ ಇದೆ. ನಮ್ಮ ಪೊಲೀಸು ಇತರೆ ಸಿಬ್ಬಂದಿ ಬಲಭಾಗಕ್ಕೆ ಬ್ಲಾಕ್ ಮಾಡಿದ್ದಾರೆ, ಅದನ್ನು ತೆರವು ಮಾಡಿ ಅಲ್ಲಿ ಜನ ಕೂತ್ಕೊಳ್ಳೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ನಿಂತ್ಕೊಳ್ಳೋದು ಅನಾವಶ್ಯಕ, ನಿಂತರೆ ಜನಕ್ಕೆ ಅನಾನುಕೂಲ ಆಗುತ್ತೆ. ಬಲಭಾಗದಲ್ಲಿರೋ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಪೊಲೀಸ್ ಸಿಬ್ಬಂದಿ ಅವಕಾಶ ಮಾಡಿಕೊಡ್ಬೇಕು. ವೇದಿಕೆ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂಥ
ಶ್ರೀ ಎನ್.ಎಸ್. ಬೋಸರಾಜು ಅವರು, ಶ್ರೀಯುತ ಎನ್.ಎಸ್. ಬೋಸರಾಜು ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಧಾನಸಭೆಯ ಉಪ ಸಭಾಧ್ಯಕ್ಷರಾದಂತಹ ರುದ್ರಪಣ್ಣ ಲಮಾಣಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರುದ್ರಪಣ್ಣ ಲಮಾಣಿ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.